ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಇದು ಅಂಬಾನಿ ನ್ಯೂಸ್ ಟಿವಿ. ಚಿಂತಾಮಣಿ ಉಪವಿಭಾಗದಲ್ಲಿ ಅಪ್ರತಿಮ ಸೇವೆ ಸಲ್ಲಿಸಿ ಜನಾನುರಾಗಿ ಅಧಿಕಾರಿಯಾಗಿ ಗುರುತಿಸಿಕೊಂಡಿದ್ದ ಡಿವೈಎಸ್ಪಿ ಮುರಳೀಧರ್ ಪಿ ಅವರಿಗೆ ಈಗ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಅತ್ಯಂತ ಅರ್ಥಪೂರ್ಣ ಬೀಳ್ಕೊಡುಗೆ ನೀಡಲಾಗಿದೆ. ಹೌದು, ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಆಗಿದ್ದ ಮುರಳೀಧರ್ ಪಿ ಅವರು ಹೊಸಪೇಟೆಗೆ ವರ್ಗಾವಣೆಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚಿಂತಾಮಣಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕುಶಾಲ್ ಚೌಕ್ಸೆ ಅವರು ಭಾಗವಹಿಸಿ ಮುರಳೀಧರ್ ಅವರ ಕಾರ್ಯವೈಖರಿಯನ್ನು ಮುಕ್ತಕಂಠದಿಂದ ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಸ್ಪಿ ಕುಶಾಲ್ ಚೌಕ್ಸೆ ಅವರು, ಅಧಿಕಾರಿಗಳು ವರ್ಗಾವಣೆಗೊಳ್ಳುವುದು ಸರ್ಕಾರದ ನಿಯಮ. ಆದರೆ ಕೆಲಸ ಮಾಡಿದ ಕ್ಷೇತ್ರದಲ್ಲಿ ಜನರ ಮನಸ್ಸನ್ನು ಗೆಲ್ಲುವುದು ಬಹಳ ಮುಖ್ಯ. ಮುರಳೀಧರ್ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಮತ್ತು ಸಾರ್ವಜನಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಡಿವೈಎಸ್ಪಿ ಮುರಳೀಧರ್ ಪಿ ಅವರು ಚಿಂತಾಮಣಿಯಲ್ಲಿ ಕೆಲಸ ಮಾಡಿದ ಸಾರ್ಥಕ ಭಾವವನ್ನು ಹಂಚಿಕೊಂಡರು. ಸಹೋದ್ಯೋಗಿಗಳ ಸಹಕಾರ ಮತ್ತು ಇಲ್ಲಿನ ಜನರ ಪ್ರೀತಿಯನ್ನು ಸ್ಮರಿಸಿ ಎಲ್ಲರಿಗೂ ಧನ್ಯವಾದ ಅರ್ಪಿಸಿದರು. ಸಮಾರಂಭದಲ್ಲಿ ಇಲಾಖೆಯ ಹಿರಿಯ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ ಹಾಗೂ ಗಣ್ಯರು ಉಪಸ್ಥಿತರಿದ್ದು ನೆಚ್ಚಿನ ಅಧಿಕಾರಿಗೆ ಶುಭ ಕೋರಿದರು. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ಅಂಬಾನಿ ನ್ಯೂಸ್ ಟಿವಿ. ನಮ್ಮ ಸುದ್ದಿಗಳನ್ನು ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ಒಳ್ಳೆ ಸೂಪರ್ವಿಷನ್ ಬೇಕು. ಅದನ್ನು ಎಲ್ಲ ಅವರು ಜವಾಬ್ದಾರಿ ವಹಿಸಿಕೊಂಡು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸಿಕ್ಕಿದೆ. ಪಬ್ಲಿಕ್ ಜೊತೆ ಕೂಡ ಒಂದು ಜನಸ್ನೇಹಿಯಾಗಿ ಅವರು ಎಲ್ಲರ ಜೊತೆ ಒಳ್ಳೆ ರಿಲೇಷನ್ ಮಾಡಿದ್ದಾರೆ. ಇದೇ ಕಾರಣ ಬಗ್ಗೆ ಇಷ್ಟು ಜನ ಇವತ್ತು ಅವರ ಫೇರ್ವೆಲ್ ಪ್ರೋಗ್ರಾಮ್ಗೆ ಬಂದಿದ್ದಾರೆ, ಎಷ್ಟು ಜನ ಮಾತಾಡಿದ್ದಾರೆ, ಅವರಿಗೆಲ್ಲ ಅಭಿನಂದನೆ ಸಲ್ಲಿಸಿದ್ದಾರೆ. ಸೊ ತುಂಬ ಸಂತೋಷದ ವಿಷಯ ಇದೆ. ಅದೇ ರೀತಿ ಈಗ ಅವರು ಹೊಸಪೇಟೆ ಸಬ್ ಡಿವಿಷನ್ಗೆ ಹೋಗ್ತಾ ಇದ್ದಾರೆ, ವಿಜಯನಗರ ಡಿಸ್ಟಿಕ್. ಇದೇ ಥರ ಅವರು ಅಲ್ಲಿ ಕೂಡ ಕೆಲಸ ಮಾಡ್ತಾರೆ, ಅದು ನನಗೆ ನಂಬಿಕೆ ಇದೆ. ಮತ್ತು ಡೆಫಿನೆಟ್ಲಿ ಚಿಂತಾಮಣಿಯಲ್ಲಿ ಅವರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಐ ಕ್ಯಾನ್ ಡೆಫಿನೆಟ್ಲಿ ಸೇ ಕಿ ಎವ್ರಿ ಒನ್ ವಿಲ್ ರಿಮೆಂಬರ್ ಹಿಮ್ ಫಾರ್ ಅ ವೆರಿ ಲಾಂಗ್ ಟೈಮ್. ಅದು ಕೂಡ ನನಗೆ ನಂಬಿಕೆ ಇದೆ. ಅದೇ ರೀತಿ ಈಗ ನಮ್ಮ RPI ಮಹಾದೇವ್ ಅವರು, ಮಾನ್ಯ SP ಸಾಹೇಬ್ರೆ, ಅಡಿಷನಲ್ SP ಸಾಹೇಬ್ರೆ, ಮಿತ್ರರಾದ ಆನಂದ್ ಅವರೇ, ನಮ್ಮ RPI ಮಹಾದೇವ್ ಅತನಿಯವರೇ, ನನ್ನ ಆತ್ಮೀಯ ಅಧಿಕಾರಿ ಮತ್ತು ಸಿಬ್ಬಂದಿ ಮಿತ್ರರೇ, ಸಾರ್ವಜನಿಕ ಮಿತ್ರರೇ, ಪತ್ರಕರ್ತ ಮಿತ್ರರೇ, ಪ್ರತಿಯೊಬ್ಬರು ಡ್ಯೂಟಿ ಜಾಯ್ನ್ ಆದಾಗ ಹೇಗೆ ರಿಟೈರ್ಮೆಂಟ್ ಇರುತ್ತೋ, ಡ್ಯೂಟಿಗೆ ರಿಪೋರ್ಟ್ ಮಾಡಿದಾಗ, ಒಂದು ಪ್ಲೇಸ್ ರಿಪೋರ್ಟ್ ಮಾಡಿದಾಗ ಅದು ಸಹ ಯಾವತ್ತೋ ಒಂದು ದಿವಸ ಅಲ್ಲಿಂದ ವರ್ಗಾವಣೆ ಆಗಲೇಬೇಕಾಗುತ್ತೆ. ಬಟ್ ಆದರೆ ಈ ಚಿಂತಾಮಣಿಗೆ ಬಂದಿರೋ ಸನ್ನಿವೇಶಗಳು, ಇಲ್ಲಿ ಫೇಸ್ ಮಾಡಿರತಕ್ಕಂಥ ಘಟ್ಟಗಳು, ನಮ್ಮ ವಿಜಯ್ ಹೇಳ್ತಿದ್ರು ಹೋರಾಟದ ಸನ್ನಿವೇಶಗಳಂತ.
ಬಟ್ ಮೊದಲನೇದಾಗಿ ಈ ಹಿಂದೆ 1 ಇಯರ್ ಇತ್ತು. ಆ 1 ಇಯರಲ್ಲಿ KGF ಅಲ್ಲಿ 1 ಇಯರ್ ಇದ್ದೆ. ಅದಾದಮೇಲೆ ಎಕ್ಸಾಕ್ಟ್ ಆಗಿ 1 ಇಯರ್ 10 ಡೇಸ್ಗೆ ಕೋಲಾರಿಗೆ ಬಂದೆ. 1 ಇಯರ್ 20 ಡೇಸ್ಗೆ ಟ್ರಾನ್ಸ್ಫರ್ ಆಯಿತು. ವೇಟಿಂಗಲ್ಲಿ ಇತ್ತು. ಅದು ಎಲ್ಲಿಗೆ ಹೋಗಬೇಕು ಏನು ಅನ್ನೋದು ನಾನು ಸರ್ಚ್ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ಮಾನ್ಯ SP ಸಾಹೇಬ್ರಿಗೆ ಪ್ರಮೋಷನ್ ಆಗಿ ವೇಕೆನ್ಸಿ ಕೋಲಾರಲ್ಲಿ ಸಾಹೇಬ್ರ ಜೊತೆ ಪ್ರೈಮ್ ಮಿನಿಸ್ಟರ್ ಬಂದೋಬಸ್ತು ಮತ್ತು ಬೇರೆ ಬೇರೆ ತುಂಬ ಬಂದೋಬಸ್ತುಗಳನ್ನು ನೋಡಿ ಅವರ ಮಾರ್ಗದರ್ಶನ ಪಡೀತಿದ್ದೆ. ಬಟ್ ಇನ್ನು ತಮ್ಮೆಲ್ಲರಿಗೂ ಗೊತ್ತಿದೆ ಪೋಸ್ಟಿಂಗ್ಸ್ ಹೇಗಾಗ್ತಾವಂತ. ಮಾನ್ಯ ಸಚಿವರಿಗೆ ಫಸ್ಟ್ ಟೈಮ್ ಭೇಟಿ ಮಾಡಿದೆ ಒಂದ್ಸಲ. ನನಗೆ ಒಂದೇ 1 ವರ್ಷ ಚಾನ್ಸ್ ಕೊಡಿ ಸರ್ ಸಾಕು ಅಂತ ಕೇಳಿದೆ. ಅದಾಗದೆ ಮತ್ತೆ ಚಿಂತಾಮಣಿಯಲ್ಲೂ ಸಹ ಒಂದ್ಸಲ ಕೇಳೋಣ ಸಾಹೇಬ್ರಿಗೆ ಅಂದ್ಕೊಂಡೆ. ಚಿಂತಾಮಣಿ ಎಲ್ಲಿದೆಯೋ ಗೊತ್ತಿಲ್ಲ ನನಗೆ. ಗೂಗಲ್ ಲೊಕೇಶನ್ ಹಾಕಿದೆ. ಹತ್ತಿರ ಬಂದಮೇಲೆ ಮತ್ತೆ ಇನ್ನು ಸಾಹೇಬ್ರ ಮನೆ ಎಲ್ಲಿದೆಯೋ ಗೊತ್ತಿಲ್ಲ. ನಮ್ಮ DSP ಆಫೀಸಲ್ಲಿ ಇದಕ್ಕೆ ಮುಂಚೆ ಕೆಲಸ ಮಾಡ್ತಿದ್ರು ಅವರೇ. ಗಿರೀಶ್ ಬಂದು ಮನೆ ತೋರಿಸಿದೆ ಸರ್. ಅವತ್ತು ಆಲ್ಮೋಸ್ಟ್ 2-3 ಅವರ್ಸ್ ವೆಯ್ಟ್ ಮಾಡಿದೆ. ವಿಪರೀತ ಮಳೆ. ವಾಪಸ್ ಹೋಗ್ಬೇಕಾದ್ರೂ ಎಲ್ಲರಿಗೂ ಬೈಕೊಂಡೇ ಹೋದೆ ನಾನು ಯಾಕೆ ಬಂದೆ ಅಂತ. ಬಟ್ ಆ ಸನ್ನಿವೇಶಗಳು ನೆನೆಸ್ಕೊಂಡ್ರೆ ಇದು ನಾನು ಚಿಂತಾಮಣಿಯಲ್ಲಿ 2 ವರ್ಷ 7 ತಿಂಗಳು ಕಳೆದಿದ್ದೆ ಸಹ ನನಗೆ ಇನ್ನೂ ಕಡಿಮೆ ಅಂತ ಅನ್ನಿಸ್ತಾ ಇದೆ. ಬಟ್ ಬರೋದಕ್ಕಿಂತ ಮುಂಚೆ ಜಾಸ್ತಿ ಬಂದ ಮೇಲೆ ದಸ್ತಗಿರಿ ಅಂತ ಇದ್ರು. ಅವರು ತುಂಬ ಇನ್ಸಿಡೆಂಟ್ ನೆರೇಟ್ ಮಾಡ್ತಾ ಇದ್ರು ಸರ್. ಪ್ರತಿ ದಿವಸ ಊಟ ಮಾಡಬೇಕಾದ್ರೆ ಸರ್ ಹಂಗಿತ್ತು ಸರ್ ಹಿಂಗಿತ್ತು ಸರ್, ಅವಾಗ ಹಂಗಿತ್ತು ಸಿಚುವೇಶನ್ ಹಿಂಗಿತ್ತು ಅಂತ. ಬಟ್ ಆದರೂ ತುಂಬ ಉತ್ತಮ ಸರ್, ಅವಾಗಿಂದ ಇವಾಗ 80% ಚೇಂಜ್ ಆಗಿದೆ ಅಂತ. ಪರವಾಗಿಲ್ಲ ಬಿಡಿ, ಏನು ಸಮಸ್ಯೆ ಇರಲ್ಲ ಹಂಗಾದ ಅಂದ್ಕೊಂಡೆ. ಅಕ್ಟೋಬರ್ 5th ಚಾರ್ಜ್ ತಗೊಂಡೆ. ಅಕ್ಟೋಬರ್ 13th ನಾನು ನಮ್ಮ ಪೇರೆಂಟ್ಸ್ಗೆ ಅವ್ರದ್ದು ಡೆತ್ ಆ್ಯನಿವರ್ಸರಿ ಪೂಜೆ ಮಾಡಬೇಕಂತ ನಾಗೇಶ್ ಸಾಹೇಬ್ರಿಗೆ ಪರ್ಮಿಷನ್ ಕೇಳಿ ವಾಪಸ್ ಹೋಗ್ತಾ ಇದ್ದೆ. ಇಲ್ಲಿ ಕೈಲಾಸಗಿರಿ ಕ್ರಾಸ್ ಹತ್ರ ಹೋದ ತಕ್ಷಣ ನಮ್ಮ ಛೋಟಾ ಇಮ್ರಾನ್ ಫೋನ್ ಮಾಡಿದ್ರು. ಸರ್ ಇಲ್ಲಿ ಇನ್ಸಿಡೆಂಟ್ ಆಗಿದೆ ಸರ್, ಬನ್ನಿ ಸರ್ ಬೇಗ ಬಸ್ ಸ್ಟ್ಯಾಂಡಲ್ಲಿ. ಮಫ್ಟಿಯಲ್ಲಿ ಹೋಗ್ತಿದ್ದೆ. ಇಮ್ಮಿಡಿಯೇಟಾಗಿ ಬಂದು ಅವಾಗ ಫಸ್ಟು ಜನ ಯಾರೂ ಪರಿಚಯ ಇಲ್ಲ ನನಗೆ. ನಮ್ಮ ಸಚಿವರೊಬ್ಬರು ಬಿಟ್ಟರೆ ಬೇರೆ ಯಾರೂ ಪರಿಚಯ ಇಲ್ಲ ನನಗೆ. ಬಟ್ ಆದರೂ ಸಹ ನಾಗೇಶ್ ಸಾಹೇಬರು ತುಂಬ ಸಪೋರ್ಟ್ ಮಾಡಿದ್ರು. ಬಟ್ ಇದಕ್ಕಿಂತ ಮುಂಚೆ ಅವರಿಬ್ಬರು ಡಿಸ್ಪ್ಯೂಟ್ ಬಗ್ಗೆ ನಮ್ಮ ರಂಗಸ್ವಾಮಿ ಹೇಳಿದರು. ನಾನು ಹೇಳ್ತಿದ್ದೆ ಫಸ್ಟ್ ಇಬ್ಬರಿಗೂ ಕರೆಸಿ ಒಂದ್ಸಲ ನಾವು ಸಾಲ್ವ್ ಮಾಡೋಣ, ಎಫರ್ಟ್ಸ್ ಮಾಡೋಣ ಅಂತ ಹೇಳಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅಕ್ಟೋಬರ್ 13th ಒಂದು ಇನ್ಸಿಡೆಂಟ್ ಆದಮೇಲೆ ಆಯಿತು. ಮತ್ತು ನನ್ನ 27 ವರ್ಷ ಸರ್ವೀಸಲ್ಲಿ ನನ್ನ ಆಫೀಸ್ ಮುಂದೆ ಯಾರೂ ಧರಣಿ ಮಾಡಿಲ್ಲ. ಫಸ್ಟ್ ಟೈಮ್ ಒಂದು ಶಾಮ್ಯಾನ ಹಾಕಿ ಧರಣಿ ಆಗಿರೋದು. ಅದು ನನ್ನ ಈ ಟೆನ್ಯೂರಲ್ಲಿ ತುಂಬ ನೋವಾದ ವಿಷಯ. ಬಟ್ ಅದು ಆಗಿನ ಪರಿಸ್ಥಿತಿಯಲ್ಲಿ ನಾನು ನಾನು ಇನ್ನೂ ಪೂರ್ತಿ 1 ವಾರ ಆಗಿತ್ತು ಬಂದು. ಇಲ್ಲ ಸ್ವಲ್ಪ ಟೈಮ್ ಆದರೂ ಇದ್ದರೆ ನಾನು ಮ್ಯಾನೇಜ್ ಮಾಡ್ತಿದ್ನೇನೋ. ಆ ಇನ್ಸಿಡೆಂಟು ನನ್ನ ಲೈಫಲ್ಲಿ ವೃತ್ತಿ ಜೀವನದಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಅಂತ ಅನ್ನಿಸ್ತದೆ ನನಗೆ. ಬಟ್ ಈ ರೀತಿ ನಮಗೆ ಆಗಿರೋ ಇನ್ಸಿಡೆಂಟನ್ನು ನಮ್ಮ ಫ್ರೆಂಡ್ಸು ಬ್ಯಾಚ್ಮೇಟ್ಸ್ ಹತ್ರ ಹಂಚ್ಕೊಂಡಾಗ ನಮ್ಮ ನಾಗೇಶ್ ಸಾಹೇಬರು ಟ್ರಾನ್ಸ್ಫರ್ ಆಗ್ತಾರೆ ಅಂತಂದಾಗ ನನಗೆ ಅವಾಗಲೇ ಸಾಹೇಬರು ಟಚಲ್ಲಿದ್ದರು. ಹೇಳಿದ್ದೇನೆ ಸರ್ ದಯವಿಟ್ಟು ನೀವೇ ಸ್ವಲ್ಪ ಬೇಗ ಎಫರ್ಟ್ಸ್ ಮಾಡಿ ಸರ್, ಪರಿಚಯ ಇದ್ದವರು ಬಂದರೆ ಒಳ್ಳೆಯದು ಅಂತ. ಈ ಸಬ್ ಡಿವಿಷನಲ್ಲಿ ಏನೇನು ಇಂಚಿಂಚು ಗೊತ್ತು ಸಾಹೇಬ್ರಿಗೆ. ಯಾರು ಇಲ್ಲಿಗಲ್ ಕೆಲಸ ಮಾಡ್ತಾರೆ, ಯಾವ ಸಿಬ್ಬಂದಿ ಕಳ್ಳಾಟ ಆಡ್ತಾರೆ, ಪ್ರತಿಯೊಂದು ಗೊತ್ತು. ಬಟ್ ಒಂದು ಎಕ್ಸ್ಪ್ರೆಸ್ ಹೈವೇಯನ್ನು ನನಗೆ ಸಾಹೇಬ್ರೆ ಫ್ರೇಮ್ ಮಾಡಿ ಕೊಟ್ಟಿದ್ದು. ಅದು ಏನು ಎರೇಸ್ ಆಗ್ದಂಗೆ, ಅದು ಎಲ್ಲಿ ಡಿಚಸ್ ಬೀಳದಂಗೆ ಕರೆಕ್ಟಾಗಿ ನೋಡ್ಕೊಂಡು ಹೋದರೆ ಸಾಕಾಗಿತ್ತು ನನಗೆ. ಮತ್ತು ಅದೇ ತರಹ ಈ ಸೀನಿಯರ್ ಆಫೀಸರ್ಸ್ ನಮ್ಮ ಅಡಿಷನಲ್ SP ಹೇಳ್ತಿದ್ರು, ತುಂಬ ನಮ್ಗೆ ಅವರು ಒಂದು ಇಂಜೆಕ್ಷನ್ ಕೊಡ್ತಿದ್ರು ನಾನು ಟೆನ್ಷನಲ್ಲಿ ಇದ್ದಾಗ. ಸೊ ಅದೇ ರೀತಿ ಯಾರು ಸೀನಿಯರ್ ಆಫೀಸರ್ಸು ಎಷ್ಟು ಡಿಫ್ಯೂಸ್ ಮಾಡ್ತಾರೋ ನಮ್ಮ ಟೆನ್ಷನ್ನು, ಅಷ್ಟೇ ಈಸಿಯಾಗಿ ಯಾವ ಘಟನೆಗಳಾದರೂ ಸಹ ನಾವು ಈಸಿಯಾಗಿ ನಾವು ಎರೇಸ್ ಮಾಡ್ಬೋದು, ಓವರ್ಕಮ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸು ಈ ಜಿಲ್ಲೆಯಲ್ಲಿ, ಈ ಡಿಸ್ಟಿಕಲ್ಲಿ, ಈ ಜಿಲ್ಲೆಯಲ್ಲಿ, ಉಪವಿಭಾಗದಲ್ಲಿ ನನಗೆ ಸಿಕ್ಕಿದೆ. ಇದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ವಿಷಯ ಆಗಲಿ, ಮತ್ತು ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ನಮ್ಮ SP ಅಡಿಷನಲ್ SP ಅವರು ಹೇಗೆ ನನಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋದು ನನ್ನ ವೃತ್ತಿ ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಇದೊಂದು ವಕ್ಫ್ ರಿಲೇಟೆಡ್ ಒಂದು ಸಮಸ್ಯೆ ಬಂತು. ಅದು ಆ್ಯಕ್ಚುಲಾಗಿ ನಾನು SP ಸಾಹೇಬ್ರಿಗೂ ಗೊತ್ತು, ನಮ್ಮ ಜನ ಇದ್ದಾರೆ ಸರ್, ನಾವು ವಿ ಕ್ಯಾನ್ ಮ್ಯಾನೇಜ್ ದ ಥಿಂಗ್ಸ್ ಅಂತ ಹೇಳಿದ್ರು ಸಹ ಸೀನಿಯರ್ ಆಫೀಸರ್ಸು ಅದು ಸ್ವಲ್ಪ ಸಿಕ್ಕಾಪಟ್ಟೆ ಹೈಪ್ ಹೋಯ್ತು. ಫಸ್ಟ್ ಟೈಮ್ ಸರ್ ಒಂದು 6 KSRP ವ್ಯಾನ್ಸ್ ಬಂದು ಅದು ವಿಚಿತ್ರ ಆಗೋಯ್ತಲ್ಲ. ಬಟ್ ಆದರೂ ಸಹ ಸಿಚುವೇಶನ್ ಹಂಗಿತ್ತು. ಈಗ ನಾವು ಬರ್ತಾವೆ ಸರ್ ಅಲ್ಲಿ ಅಂತ ಆಲ್ಮೋಸ್ಟ್ ನಮ್ಮ ಒಂದು ಕೋಮಿನ ಜನ ಆಲ್ಮೋಸ್ಟ್ ಒಂದು 500-600 ಅಪ್ ಟು 1000ವರೆಗೂ ಒಂದು ಕಡೆ ಸೇರಿದ್ದು.
ಬಟ್ ಒಂದೇ ಮಾತು, ನಾನು ಇದ್ದೀನಿ, ನಮ್ಮ SP ಸಾಹೇಬ್ರು ಇದ್ದಾರೆ, ನಾವು ಇಲ್ಲಿ ಟೇಕ್ ಕೇರ್ ಆಫ್ ಯು, ನೀವು ಯಾರು ಇಲ್ಲಿ ಬರಬೇಡ ಅಂತ ಒಂದು ಮಾತಿಗೆ ಬೆಲೆ ಕೊಟ್ಟು 100% ಒಬ್ಬರು ಸಹ ಅಲ್ಲಿ ಬರಲಿಲ್ಲ. ಬಂದಿದ್ರೆ ಅವತ್ತೇನಾದರೂ ಗಲಾಟೆ ಆಗೋಕ್ಕೆ ಚಾನ್ಸ್ ಇತ್ತೇನೋ, ಬಟ್ ನಮಗೆ ಅಷ್ಟೇ ಬೆಲೆ ಕೊಟ್ಟರು. ಸೊ ಈ ಎರಡೂ ಸನ್ನಿವೇಶಗಳನ್ನು ಓವರ್ಕಮ್ ಮಾಡೋಕ್ಕೆ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿ ಸಾರ್ವಜನಿಕ ಮಿತ್ರರಂತೂ ಸುಮಾರು ಜನಕ್ಕೆ ಬೇರೆಯವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ಚಿಂತಾಮಣಿ ಜನ ಹಂಗೆ ಹೀಗೆ ಅಂತ. ಅದೇ ನಾನು ಸೇಮ್ ನಮ್ಮ ಪಾವಗಡದಲ್ಲೂ ಸಹ ಕೇಳ್ತಿದ್ದೀನಿ, ಅಯ್ಯೋ ಅಲ್ಲಿಗೆ ಯಾಕೆ ಹೋಗ್ತೀರಾ, ಹೋಗ್ಲೇಬೇಡಿ ಅಂತ ಹೇಳ್ತಿರ್ತಾರೆ. ಅಲ್ಲಿ ಹೋದ್ಮೇಲೆ ಬರಬೇಕಾದ್ರೆ ಗೊತ್ತಾಗ್ತದೆ ಆ ಜನರ ಮನಸ್ಥಿತಿ ಹೇಗಿದೆ, ಅವ್ರು ಹೇಗೆ ಸಪೋರ್ಟ್ ಮಾಡ್ತಾರೆ ಸಾರ್ವಜನಿಕ ಅಧಿಕಾರಿಗಳಿಗೆ. ಸೇಮ್ ಇಲ್ಲೂ ಸಹ ಕೆಲವ್ರು ಬಂದರೆ ಚಪ್ಪಲಿ ಹೊರಗಿಟ್ಬಿಟ್ಟು ಬರ್ತಾರೆ, ಅಷ್ಟು ರೆಸ್ಪೆಕ್ಟ್ ಕೊಡೋ ಜನ ಇದ್ದಾರೆ ಚಿಂತಾಮಣಿ ತಾಲೂಕಿನಲ್ಲಿ. ಮತ್ತು ಈ ಶಿಡ್ಲಘಟ್ಟ ತಾಲೂಕು ಬಗ್ಗೆ ಹೇಳಬೇಕಂದ್ರೆ, ನಾನು ಫಸ್ಟ್ ಬಂದಾಗ ನಮ್ಮ ಹಿರಿಯರು ಸಚಿವರು ಚಾನ್ಸ್ ಕೊಟ್ಟರು. ಅದಕ್ಕೆ ಇದಕ್ಕೆ ಮುಂಚೆ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಶಿವರಾಜು ವೇಮಗಲ್ಲಲ್ಲಿ ಕೆಲಸ ಮಾಡಿದ್ರು, ಅವ್ರ ನೇಚರ್ ಆಫ್ ವರ್ಕಿಂಗ್ ಸ್ಟೈಲ್ ಗೊತ್ತಿತ್ತು ನನಗೆ. ಅದಕ್ಕೆ ಶಿವರಾಜು, ವಿಜಯ್ ಕುಮಾರ್ ಅವರು ಸಹ ಟ್ರಾಫಿಕಲ್ಲಿ ಕೆಲಸ ಮಾಡಿದ್ವಿ ಜೊತೆಗೆ, ಅವರು ಗೊತ್ತಿತ್ತು. ಮತ್ತು ಇದರೊಂದಿಗೆ ವೆಂಕಟರಾಮಪ್ಪ ಅಂತ ಇದ್ರು, ಸೀನಿಯರ್ ಮೋಸ್ಟ್, ನನ್ನ ಪ್ರೊಬೇಷನರ್, ಗುರು ಮತ್ತು ಶಿಷ್ಯ ಎರಡು ಅಂತ ಹೇಳ್ಬೋದು ಅವ್ರ ಬಗ್ಗೆ, ಅವರು ಇದ್ದರು. ಮತ್ತು ಇದರಲ್ಲಿ ಗಬ್ಬರ್ ಸಿಂಗ್ ಅಂತ ಇದ್ರು, ನಿಮ್ಗೆ ಗಬ್ಬರ್ ಸಿಂಗ್ ಅಂತ ಶ್ರೀನಿವಾಸ್ ಅಂತ ಅವರು ಇದ್ದರು. ಅವ್ರ ಪೀರಿಯಡಲ್ಲಿ ತುಂಬ ಚೆನ್ನಾಗಿತ್ತು ನಮ್ಮೆಲ್ಲರ ಕೋಆರ್ಡಿನೇಷನ್. ಅದ್ರ ಪ್ಲೇಸಲ್ಲಿ ಆನಂದ್ಗೆ ಹೇಳಿದ್ದೇನೆ, ಆನಂದ್ ಆರ್ಡರ್ ಆಗ್ತಿದ್ದಂಗೆ ನನಗೆ ಆನೆ ಬಲ ಬಂತು ನೀವು ಬಂದಿದ್ದಕ್ಕೆ. ಸ್ವಲ್ಪ ಡಿಫ್ಯೂಸ್ ಮಾಡ್ಕೋಬೋದು ನಮ್ಮ ಪ್ರಾಬ್ಲಮ್ಸ್ ಏನಾಗಿದ್ರೆ. ಫಸ್ಟ್ ಬಂದ ತಕ್ಷಣನೇ ದೊಡ್ಡದೊಂದು CM ಪ್ರೋಗ್ರಾಮ್ ಇತ್ತು, ಅದಾದ್ಮೇಲೆ ರಾಬ್ರಿ ಮರ್ಡರ್ಸ್ ಎಲ್ಲ ಆದ್ರು. ಬಟ್ ಅಷ್ಟೇ ಸಕ್ಸಸ್ಫುಲ್ ಆಗಿ ಎಲ್ಲ ಇದು ಮಾಡಿದ್ರು. ಈ ಕ್ರೈಮ್ ಸಿಬ್ಬಂದಿ ಬಗ್ಗೆ ಹೇಳ್ಬೇಕಂದ್ರೆ ಇನ್ನು ಸುಮಾರು ಜನ ಹೆಸರು ಒಬ್ಬೊಬ್ರದ್ದು ಹೇಳಕ್ಕಾಗಲ್ಲ. ನಮ್ಮ ವಿಶ್ವ, ಸಂದೀಪು, ಸುಮಾರು ಜನ, ವೆಂಕಟು, ನರೇಶ್ ಅಂತಿದ್ರು, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ರು. ಎಂತೆಂಥ ಕ್ಲಿಷ್ಟಕರ ಪ್ರಾಬ್ಲಮ್ಸ್, ಈ ಕೈವಾರ ಮರ್ಡರ್ ಕೇಸ್ ಅಂತೂ ಅದು ಏನೂ ಕ್ಲೂ ಇಲ್ಲ. ಸಾಹೇಬ್ರೆ ಫಿಸಿಕಲಿ ಬಂದರು, SP ಸಾಹೇಬ್ರೆ, ರಾಜಾ ಇಮಾಮ್ ಕಾಸಿಂ ಸಾಹೇಬ್ರು ಇದ್ರು, CCTV ನೋಡೋಕ್ಕೆ ಅವರೇ ಬಂದರು ಸಾಹೇಬ್ರಿಗೆ. ಮತ್ತು ಮೇಲೆ ಡೇಸು ಹೋದಂಗೆಲ್ಲ ಟೆನ್ಷನ್ ಬಿಲ್ಡಪ್ ಆಗುತ್ತೆ. ಮೇಲೆ ಕೇಳ್ತಿರ್ತಾರೆ, ಯಾಕೆ 2 ದಿವಸ ಆಯಿತು 3 ದಿವಸ ಆಯಿತು ಇನ್ನೇನು ಡಿಟೆಕ್ಷನ್ ಆಗಿಲ್ಲ. ಅದಕ್ಕೆ ಸಾಹೇಬ್ರೆ ಬಂದು ಕೂತ್ಕೊಳ್ಳೋರು ಕಂಪ್ಯೂಟರ್ ಮುಂದೆ. ಅವಾಗ ನಾನು ಸಂದೀಪ್ದು ಮತ್ತು ವಿಶ್ವ ತಲೆ ತಿನ್ನೋದು, ಏನೋ ಇನ್ನೂ ಆಗಿಲ್ಲ. ಸೊ ಇದೇ ರೀತಿ ಎಲ್ಲ ಸಬ್ ಇನ್ಸ್ಪೆಕ್ಟರ್ಗಳು ಸಹ ನನಗೆ ಹೃದಯಪೂರ್ವಕವಾಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅವರೆಲ್ಲರಿಗೂ, ಸುನೀಲ್ ಆಗಲಿ, ನಮ್ಮ ಇವರು ವೇಣುಗೋಪಾಲ್ ಅವರಾಗಲಿ, ನಾಗರಾಜ್ ಅವರಾಗಲಿ, ನಾರಾಯಣ ಸ್ವಾಮಿಗೂ ಪಾಪ ಸಿಕ್ಕಾಪಟ್ಟೆ ಗೋಳೆ ಕೊಡ್ತಿದ್ದೆ ನಾನು. ಯಾಕಪ್ಪ ಪ್ರಮೋಷನ್ ತಗೊಂಡು ಈ ಟೌನಿಗೆ ಬಂದು ಅಂದ್ಕೊಂಡ್ರೆ ಏನೋ ಗೊತ್ತಿಲ್ಲ. ಬಟ್ ಆದರೂ ಸಹ ತುಂಬ ಕೂಲಾಗಿ, ತುಂಬ ಈಸಿಯಾಗಿ ಅವರು ಹ್ಯಾಂಡಲ್ ಮಾಡ್ತಿದ್ರು. ಸುಮಾರು ಜನ ರಮೇಶ್ ಇಲ್ಲಿ ಕಾಣ್ತಿಲ್ಲ, ರಮೇಶ್ಗೂ ಅಂತೂ ಸಾಕಷ್ಟು ಬೈದಿದ್ದೇನೆ ನನ್ನ ಪಾಪ. ಮತ್ತು ರಮೇಶ್ಗೂ, ಇವ್ರಿಗೆ, ಮತ್ತು ಈ ಶಿವಕುಮಾರ್ಗೆ, ನಮ್ಮ ನಾಗರಾಜು, ಎಲ್ಲರೂ ನನಗೆ ಹೆಲ್ಪ್ ಮಾಡಿದ್ದಾರೆ. ಶ್ಯಾಮಲಾ, ನಮ್ಮ ಈ ಶಾಬುದ್ದೀನ್, ನಾಗೇಂದ್ರ ಪ್ರಸಾದ್, ಮತ್ತು ನಾಗೇಂದ್ರ, ಮತ್ತು ರಿಟೈರ್ ಆದ ನಾರಾಯಣ ಸ್ವಾಮಿ, ತುಂಬ ಜನ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ, ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ರೈಟರ್ಸ್ ಆಗಲಿ, IO ಅಸಿಸ್ಟೆಂಟ್ಸ್ ಆಗಲಿ, ನಮ್ಮ DPO ಸ್ಟಾಫ್ ಆಗಲಿ, ನಮ್ಮ ವೈರ್ಲೆಸ್ ಸ್ಟಾಫ್ ಆಗಲಿ, ಮತ್ತು ಫಿಂಗರ್ ಪ್ರಿಂಟ್ ಯೂನಿಟ್ ಆಗಲಿ, ನಮ್ಮ DR ಅಧಿಕಾರಿ ಮತ್ತು ಮಿತ್ರರಾಗಲಿ, DSB ಸ್ಟಾಫ್ ಆಗಲಿ, ಪ್ರತಿಯೊಬ್ಬರು ನನಗೆ ತುಂಬ ಕೋಆಪ್ರೇಟ್ ಮಾಡಿದ್ದಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ಸರ್ವೇ ಸಾಮಾನ್ಯಲ್ಲಿ ಚಿಂತಾಮಣಿಯಲ್ಲಿ ಅಂತ ಹೇಳಿದ್ರು. ಅವಾಗ ಸ್ವಲ್ಪ ರಿಲೀಫ್ ಆಯಿತು, ಪರವಾಗಿಲ್ಲ ಬಿಡಿ, ಅದೇ ಇದು ಪ್ಲೇಸೇ ಎಂಥದ್ದು ಬಿಡು ಅಂತ ನಾನು ಇದಕ್ಕೆ ಅಡ್ಜಸ್ಟ್ ಆದೆ. ಮತ್ತು ನಮ್ಮ ಅಡಿಷನಲ್ SP ಸಾಹೇಬ್ರು ಹೇಳಿದ್ದು, ಪ್ರೀತ ಟೆನ್ಷನ್ ತಗೊಳ್ತಾರೆ ಅಂತ. ಡೆಫಿನೆಟ್ ಆಗಿ ನಾನು ಟೆನ್ಷನ್ ತಗೊಳ್ಳೋಕ್ಕೆ ನನಗೆ ಏಕೈಕ ರೀಸನ್ನು ವ್ಯಕ್ತಿ ಅಂದರೆ ನನ್ನ ತಾಯಿ. ಚಿಕ್ಕಂದಿನಿಂದಲೇ ಡೆಫಿನೆಟ್ ಆಗಿ ಒಬ್ಬ ಮನಸ್ಸನ್ನು ನೋಯಿಸಬಾರ್ದು ಅಂತ ಪದೇ ಹೇಳೋರು ನನಗೆ. ಬಟ್ ಏನಾದರೂ ಮಾಡೋಕ್ಕೆ ಹೋದರೆ ಅವ್ರು ಏನು ಬೈಕೊಳ್ತಾರೋ ಪಾಪ, ಅವ್ರಿಗೇನೋ ತೊಂದರೆ ಆಗ್ತದೆ ನನ್ನಿಂದ ಅನ್ನೋ ಉದ್ದೇಶ, ಮತ್ತು ನನ್ನಿಂದ ಏನೋ ನೆಗ್ಲೆಕ್ಟ್ ಆಗಿ ದೊಡ್ಡ ಲಾ ಆ್ಯಂಡ್ ಆರ್ಡರ್ ಆದರೆ ಮತ್ತೆ SP, ಅಡಿಷನಲ್ SP, ಇನ್ನೂ ಸೀನಿಯರ್ ಆಫೀಸರ್ಸ್ ಬರಬೇಕಲ್ಲ ಅನ್ನೋ ಇದು ಜಾಸ್ತಿ ಇತ್ತು. ಬಟ್ ಅದೇ ಥರ ಇಲ್ಲಿ ಸಮಸ್ಯೆಗಳು, ಒಂದು 3-4 ಸಮಸ್ಯೆಗಳು ಬಂದವು. ಅದು ಸಹ ಸಮರ್ಥವಾಗಿ ನಾನು ನಿಭಾಯಿಸಲು ಮುಖ್ಯ ಕಾರಣ ಅಂದರೆ ನಮ್ಮ ಯೂನಿಟ್ ಆಫೀಸರ್ಸ್ DL ನಾಗೇಶ್ ಸಾಹೇಬರು, ಕುಶಲ್ ಚೌಕ್ಸಿ ಸಾಹೇಬರು, ರಾಜಾ ಇಮಾಮ್ ಕಾಸಿಂ ಸಾಹೇಬರು ಮತ್ತು ಜಗನ್ನಾಥ್ ರೈ ಸಾಹೇಬರು. ಮುಖ್ಯವಾಗಿ ನಮ್ಮ ಪಿಲ್ಲರ್ಸ್ ಆಫ್ ದ ಡಿಪಾರ್ಟ್ಮೆಂಟ್, ನನ್ನ ಆತ್ಮೀಯ, ನನ್ನ ಕುಟುಂಬದ ಸಿಬ್ಬಂದಿ ಮಿತ್ರರಿಂದನೇ ನಾವು ಏನಾದರೂ ಸಾಧನೆ ಮಾಡಿದ್ರೆ ಅವರಿಂದನೇ ಸಾಧನೆ ಮಾಡೋದು.
ಪ್ರತಿ ಸಮಯದಲ್ಲೂ ಸಹ ನನ್ನ ಹೆಜ್ಜೆ ಹೆಜ್ಜೆಗೂ ನನ್ನ ಜೊತೆಗೆ ನಿಂತು ನನಗೆ ತುಂಬ ಧೈರ್ಯ ನೀಡಿ ಸಹಕಾರ ನೀಡಿ ಇಲ್ಲಿ ಉತ್ತಮ ಡ್ಯೂಟಿ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. 2 ಇನ್ಸಿಡೆಂಟ್ಗಳಲ್ಲಿ ಸೀಕ್ರೆಸಿ ಮೇಂಟೈನ್ ಮಾಡೋಕ್ಕೆ ಕಷ್ಟ ಅಂತ ಅಂದ್ಕೊಂಡೆ, ಬಟ್ ಆದರೂ ಯಾರಿಗೂ ಗೊತ್ತಿಲ್ಲದಂಗೆ 100% ಸೀಕ್ರೆಸಿಯನ್ನು ಮೇಂಟೈನ್ ಮಾಡಿದ್ರು. ಆ 2 ವಿಷಯಗಳು ಸಕ್ಸಸ್ಫುಲ್ ಆಗಿ ನಾವು ಆಪರೇಷನ್ ಮಾಡ್ದಂಗೆ ಆಯಿತು. ಅದು ಬಿಕಾಸ್ ಆಫ್ ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿ ಮಿತ್ರರು ಅಂತ ನಾನು ಯಾವ ಸಮಯಲ್ಲಾದರೂ ಹೇಳ್ಬೋದು. ಮತ್ತು ಇದೇ ರೀತಿ ನನಗೆ ಹೇಗೆ ನನ್ನ ಈ ಸಬ್ ಡಿವಿಷನ್ನು ಉತ್ತಮ ಬಾಂಧವ್ಯ ಅಂದರೆ, ನಾನು ಬೆಳೆದಿರುವಂಥ ವಾತಾವರಣ ನನ್ನ ತವರು ತಾಲೂಕು ಜಿಲ್ಲೆ ತುಮಕೂರು ಜಿಲ್ಲೆ ಪಾವಗಡ ಟೊಪೋಗ್ರಫಿಗೂ ಈ ಚಿಂತಾಮಣಿ ಟೊಪೋಗ್ರಫಿಗೂ ಈಕ್ವಲ್ ಇರುತ್ತೆ. ಸೇಮ್ ಅದೇ ನೇಚರ್ ಜನನೇ ಇರ್ತಾರೆ, ಬಟ್ ಅದ್ರ ಭಾಷೆ ಸಮಸ್ಯೆ ಆಗಲಿ ಯಾವುದೇ ಇದ್ದಿಲ್ಲ. ಅದರಿಂದ ನನಗೆ ತುಂಬ ಅನುಕೂಲ ಆಯಿತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿ ಚಿಂತಾಮಣಿ ಗೃಹರಕ್ಷಕ ದಳದ ತಾಲೂಕು ಅಧಿಕಾರಿಯಾಗಿರ್ತಕ್ಕಂಥ ಶ್ರೀ ಅಶ್ವಥ್ ಮತ್ತು ಸೀನಪ್ಪಾವತಿ ತಂಡದವರಿಂದ ಮನೆ ಡಿಎಸ್ಪಿ ಸಾಹೇಬ್ ಅವರಿಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ದಯವಿಟ್ಟು ಸನ್ಮಾನ ಮಾಡಿದವರು ಆಸೆಯಿಂದ ಆಗಬೇಕು. ಅದೇ ರೀತಿ ಚಿಂತಾಮಣಿ ಒಂದಿಗೆ ಗತಿವಿಧಿ ಮಾಡಬೇಡಿ ದಯವಿಟ್ಟು. ಈ ಕಡೆ ನೋಡಿ. ಮತ್ತು ತಂಡದಿಂದ ಡಿಎಸ್ಪಿ ಸಾಹೇಬರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ, ಅವರಿಗೆ ವಂದನೆ. ಸ್ವಲ್ಪ ಅದೇ ರೀತಿ ಚಿಂತಾಮಣಿ ಸಿಬ್ಬಂದಿ ಮತ್ತು ಸಿಬ್ಬಂದಿಗಳ ಮಕ್ಕಳು ಕ್ವಾರ್ಟರ್ಸ್ ಅವರೆಲ್ಲ ಸ್ವಲ್ಪ ಮತ್ತೆ ಅಲ್ಲ ಸ್ವಲ್ಪ ಸೈಡ್ ಮುಂದೆ ನೋಡಿ. ಆತ್ಮೀಯವಾಗಿ ಸನ್ಮಾನ ಮಾಡ್ತಾ ಇದ್ದಾರೆ, ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಆಯ್ತಣ್ಣ. ದಯವಿಟ್ಟು ಜಾಗ ಮಾಡಿಕೊಡಿ ಬೇರೆಯವರಿಗೆ. ಎಲ್ಲರೂ ಕೂತ್ಕೊಬೇಕು. ಕಾರ್ಯಕ್ರಮಕ್ಕೆ ಮುಕ್ತಾಯ ನಂತರ ಉಪಹಾರದ ವ್ಯವಸ್ಥೆ ಇದೆ, ಊಟದ ವ್ಯವಸ್ಥೆ ಇದೆ. ಸ್ವಲ್ಪ ಸೈಡು ಇಲ್ಲ. ಧನ್ಯವಾದಗಳು. ಅದೇ ರೀತಿ ನಮ್ಮ ಡಿಆರ್ ಅಧಿಕಾರಿ ಮತ್ತು ಸಿಲ ಬನ್ನಿ, ನಮ್ಮ ಸಶಸ್ತ್ರ ಪಡೆಯ ಎಲ್ಲ ಅಧಿಕಾರಿಗಳು ನಮ್ಮ ಮನೆ ಎಸ್ ಪಿ ಸಾಹೇಬರ ನೇತೃತ್ವದಲ್ಲಿ ನಮ್ಮ ಹೆಚ್ಚಿನ ಆರ್ ಪಿ ಆಗಿರ್ತಕ್ಕಂಥ ಶ್ರೀ ಮಹಾದೇವ್ ವತನಿ ಸರ್ ಮತ್ತು ನಮ್ಮ ಎಸ್ ಪಿ ಸಾಹೇಬ್ ಅವರಿಗೆ ಆತ್ಮೀಯವಾಗಿ ಮುಂದೆ ನೋಡಿ ಸರ್, ಹಂಗೆ ಕೊಡ್ತಾ ಇದ್ದಾರೆ. ಮುಂದೆ ನೋಡಿ ಸರ್. ಎಲ್ಲ ಬನ್ನಿ. ಶೇಖ್ ಸಫೀರ್ ಹಾಗೂ ತಂಡದಿಂದ ಮತ್ತೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ದಯವಿಟ್ಟು ಒಬ್ಬರಾದ ನಂತರ ಒಬ್ಬರ ಮಾಡಿಕೊಡ್ಬೇಕು. ಸನ್ಮಾನ ಮಾಡ್ತಾ ಇದ್ದೀವಿ. ನಮ್ಮ ಎಸ್ ಪಿ ಸಾಹೇಬರು, ಎಸ್ ಪಿ ಸಾಹೇಬರು ಮತ್ತು ಎಲ್ಲ ಅಧಿಕಾರಿ ದಯವಿಟ್ಟು ಕೊಡ್ತಾ ಇದ್ವಿ. ನಮ್ಮ ಒಂದು ಹೆಚ್ಚಿನ ಡಿಎಸ್ಪಿ ಸಾರ್ ಆಗಿರ್ತಕ್ಕಂಥ ಶ್ರೀ ಗಂಗೇಧರ್ ಸರ್ ಜೋರು ಚಪ್ಪಾಳೆಯೊಂದಿಗೆ ಆತ್ಮೀಯವಾಗಿ ಸನ್ಮಾನ ಮಾಡುವಂಥ ಬೀಳ್ಕೊಡುಗೆ ಮಾಡಿಕೊಡ್ಬೇಕಂತ ಬರ್ತಾ ಇದ್ದೀನಿ. ವರ್ಗಾವಣೆಯಾಗಿರ್ತಕ್ಕಂಥ ನಮ್ಮ ಡಿಎಸ್ಪಿ ಸಾಹೇಬರಿಗೆ ಆತ್ಮೀಯವಾಗಿ ಸನ್ಮಾನ ಮಾಡುವುದಕ್ಕೆ ಬೀಳ್ಕೊಡುಗೆಯನ್ನು ಮಾಡಿಕೊಡ್ತಾ ಇದ್ದೀನಿ. ಅವರ ಮುಂದಿನ ವರ್ಗಾವಣೆಯ ಸ್ಥಳ, ವರ್ಗಾವಣೆಯ ದೀಪ ಎಲ್ಲ ಚೆನ್ನಾಗಿರಲಿ. ಆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಇವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಹಿಂದೆ ತಗೊಳ್ಳಿ ಸರ್, ಹಂಗೆ ನಮ್ಮ ವಿಭಾಗದ ಇವರೆಲ್ಲ ಕಲೆಕ್ಟ್ ಮಾಡ್ತೀವಿ. ಚಿಂತಾಮಣಿ ದಯವಿಟ್ಟು ಎಲ್ಲ ಸಾರ್ವಜನಿಕರು ಕೂತ್ಕೊಬೇಕು. ಇನ್ನು ಮುಂದಿನ ಅಂತ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಮೊನ್ನೆ ಸಾಹೇಬರು ಮಾತಾಡಬೇಕು. ಅದೇ ರೀತಿ ನಮ್ಮ ನೆಚ್ಚಿನ ಎಸ್ ಪಿ ಸಾಹೇಬರಿದ್ದಾರೆ, ಅವರು ಸಹ ಮಾತಾಡುವಂಥ ಕಾರ್ಯಕ್ರಮ ಇದೆ. ದಯವಿಟ್ಟು ಎಲ್ಲರೂ ಸನ್ಮಾನ ಮಾಡಿ ಆಸೆಯಿಂದ ಆಗಬೇಕಂತ ಸ್ವಲ್ಪ ಸೈಡ್ ಅಣ್ಣ.
ದಯವಿಟ್ಟು ಎಲ್ಲ ಸಾರ್ವಜನಿಕರು ಆಸೀನರಾಗಬೇಕು. ಮತ್ತೆ ನಮ್ಮ ಎಲ್ಲ ಸಿಬ್ಬಂದಿಗಳು ಸಹ ಆಸೀನರಾಗಿರ್ತಕ್ಕಂಥ ಬೀಡಸೀನ ಮತ್ತು ತಂಡದಿಂದ ಆತ್ಮೀಯವಾಗಿ ವರ್ಗಾವಣೆಗೆ ಇರತಕ್ಕಂಥ ನಮ್ಮ DSP ಸಾಹೇಬರಿಗೆ ಹೂವಿನ ಮಳೆ ಸುರಿಯುವ ಮೂಲಕ ಪುಷ್ಪಗುಚ್ಛವನ್ನು ನೀಡಿ ಆತ್ಮೀಯವಾಗಿ ಸನ್ಮಾನಿಸ್ತಾ ಇದ್ದಾರೆ. ಎಲ್ಲರೂ ಜೋರು ಚಪ್ಪಾಳಿಯೊಂದಿಗೆ ಬೀಳ್ಕೊಡುಗೆ ಮಾಡ್ತಾ ಇದ್ದೀರಿ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಕೂತ್ಕೊಬೇಕು. ನಮ್ಮ ಸಿಬ್ಬಂದಿಯವರು ಅವನ್ನೆಲ್ಲ ಕೂರಿಸೋದಕ್ಕೆ ಮತ್ತೆ ಅವಶ್ಯ ವ್ಯವಸ್ಥೆ ಸನ್ಮಾನವನ್ನು ಮಾಡತಕ್ಕಂಥ ಹೊರತುಪಡಿಸಿ ದಯವಿಟ್ಟು ಎಲ್ಲರೂ ಆಸೀನರಾಗಿ, ಮತ್ತೆ ಮಾಡೋರಿಗೆ ಅವಕಾಶ ಮಾಡಿಕೊಡಿ. ಮಾಡಿರೋರು ದಯವಿಟ್ಟು ಆಸೀನರಾಗಿ. ಅದೇ ರೀತಿ ನಮ್ಮ ಹೆಚ್ಚಿನ ಕಾರ್ಯಕ್ರಮದ ನಂತರ ಎಲ್ಲ ತಮ್ಮಲ್ಲಿ ಕೋರ್ತಾ ಇದ್ದೀವಿ. ಸ್ವಲ್ಪ ಅಣ್ಣ ನಿಮ್ಮ ಫೋನ್ ಮತ್ತು ಸಂಘಟನೆಯ ಪ್ರಮುಖರಿಂದ ಮಾನ್ಯ DSP ಅವರಿಗೆ ಆತ್ಮೀಯವಾಗಿ ಕಾಣಿಕೆಯನ್ನು ನೀಡುತ್ತಾ ಕಾರ್ಯಕ್ರಮದ